ನಮಸ್ಕಾರ ಸ್ನೇಹಿತರೆ, ಎಲ್ಲ ಕನ್ನಡ ಮನಸ್ಸುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತೇನೆ. ಹೊಸ ಹೊಸ ವಿಚಾರಗಳ ಜೊತೆ ಹೊಸ ಹೊಸ ಸ್ಥಳಗಳ ಬಗ್ಗೆ ಹೊಸ ಹೊಸ ಜ್ಞಾನವನ್ನ ಕೊಡುವಂತ ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳಿದ್ದೆ. ಇವತ್ತು ಅದೇ ರೀತಿಯ ಒಂದು ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ನಿಮ್ಮ ಮುಂದೆ ನಿಂತಿದ್ದೇನೆ. ಅದೇನಪ್ಪಾ ಅಂತಂದ್ರೆ ಒಂದು ಸ್ಥಳ ಪುರಾಣ. ಏನಪ್ಪ ಈ ಸ್ಥಳ ಪುರಾಣ ಹೊಸದಾಗಿದೆಯಲ್ಲ ಈ ಪದ ಅಂತಂದ್ರೆ, ಯಾವುದೋ ಒಂದು ಸ್ಥಳದ ಬಗ್ಗೆ ನಾವು ಹೋಗಿರ್ತೀವಿ, ಭೇಟಿ ಮಾಡಿರ್ತೀವಿ, ಅದು ಎಲ್ಲೋ ಒಂದ್ ಕಡೆ ಯಾತ್ರಾ ಸ್ಥಳ ಆಗಿರ್ತದೆ ಅಥವಾ ಒಂದ್ ರೀತಿಯಲ್ಲಿ ಧಾರ್ಮಿಕ ಸ್ಥಳ ಆಗಿರ್ತದೆ. ಅಲ್ಲಿ ಹೋಗಿರ್ತೀವಿ, ಭೇಟಿ ಮಾಡಿರ್ತೀವಿ, ಅಲ್ಲಿರುವಂತಹ ಒಂದು ದೇವರಿಗೆ ನಮಿಸಿ ವಾಪಸ್ ಬಂದಿರ್ತೀವಿ. ಅದರ ವಿಶೇಷಗಳನ್ನ ತಿಳ್ಕೊಳ್ಳುವಂತಹ ಅಥವಾ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ನಾವ್ಯಾರು ಮಾಡಿರುವಂತದ್ದು ತುಂಬಾ ವಿರಳ. ಅದೇ ರೀತಿಯ ಒಂದು ಅದ್ಭುತವಾದಂತಹ ಒಂದು ವಿಶೇಷವಾದಂತಹ ಸ್ಥಳ ಅಂತಂದ್ರೆ ಕೋಲಾರ ನಗರಕ್ಕೆ ತುಂಬಾ ಹತ್ತಿರದಲ್ಲಿರುವಂತಹ ಅಂತರಗಂಗೆ. ಈ ಒಂದು ಸ್ಥಳವನ್ನ ದಕ್ಷಿಣ ಕಾಶಿ ಕ್ಷೇತ್ರ ಅಂತಲೂ, ಅಂತರಗಂಗೆ ಅಂತಲೂ, ಶತಶೃಂಗ ಪರ್ವತ ಅಂತಲೂ ಸಹ ಕರಿತಾ ಹೋಗ್ತೀವಿ. ಇಲ್ಲಿ ಒಂದು ಬಸವಣ್ಣನ ಬಾಯಿಯಲ್ಲಿ ಎಷ್ಟೋ ವರ್ಷಗಳಿಂದ ನೀರು ಬರ್ತಾನೆ ಇದೆ. ಎಷ್ಟೋ ವರ್ಷಗಳು ಸಹ ಅಲ್ಲಿ ಬರಗಾಲ ಪೀಡಿತ ಪ್ರದೇಶ ಆದ್ರೂ ಸಹ, ಎಷ್ಟೋ ವರ್ಷಗಳ ಕಾಲ ಮಳೆ ಇಲ್ಲಾದ್ರೂ ಸಹ ಎಲ್ಲೋ ಒಂದ್ ಕಡೆ ಆ ಒಂದು ನೀರು ಬರುವಂತದ್ದು ನಿಂತೇ ಇಲ್ಲ. ಸೊ ಈ ಒಂದು ಸ್ಥಳದ ಬಗ್ಗೆ ಅಂತರಗಂಗೆ ಅಂತ ಯಾಕೆ ಕರೀತಾರೆ, ಅಥವಾ ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಯಾಕೆ ಹೇಳ್ತಾರೆ, ಅಥವಾ ಶತಶೃಂಗ ಪರ್ವತ ಅಂತ ಯಾಕೆ ಕರೀತಾರೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಆ ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನವನ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಅಂತರ್ಗಂಗೆ ಅಂತಂದ್ರೆ, ಅಂತರ ಅಂತಂದ್ರೆ ಒಳಗಡೆ, ಗಂಗೆ ಅಂತಂದ್ರೆ ನೀರು, ಒಳಗೆ ನೀರು ಬರುವಂತದನ್ನ ಅಂತರ್ಗಂಗೆ ಅಂತ ಕರಿತೀವಿ. ಹೌದು ಸ್ನೇಹಿತರೆ, ಎಲ್ಲೋ ಒಂದ್ ಕಡೆ ಅಂತರ್ಗಂಗೆ ಅನ್ನುವಂತ ಸ್ಥಳದಲ್ಲಿ ಬಸವಣ್ಣನ ಬಾಯಲ್ಲಿ ಇವತ್ತಿಗೂ ಸಹ ನೀರು ಬರ್ತಾ ಇದೆ. ಆ ನೀರನ್ನ ಒಂದು ರೀತಿಯಲ್ಲಿ ತೀರ್ಥವಾಗಿಯೂ ಅಥವಾ ಆ ನೀರನ್ನ ಬಳಕೆ ಮಾಡೋದ್ರಿಂದ ಎಷ್ಟೋ ರೋಗಗಳನ್ನ ವಾಸಿ ಆಗ್ತದೆ ಅನ್ನುವಂತಹ ಉದ್ದೇಶದಿಂದ ಅಲ್ಲಿಗೆ ಯಾತ್ರಾ ಜನಗಳು ಹೋಗ್ತಾ ಇರೋದನ್ನ ನಾವು ನೋಡ್ತಾನೆ ಇದ್ದೀವಿ. ಆದ್ರೆ ಅದಕ್ಕೆ ತನ್ನದೇ ಆದಂತ ಒಂದು ಇತಿಹಾಸ ಪ್ರಸಿದ್ಧವಾದಂತ ಒಂದಷ್ಟು ಮಾಹಿತಿ ಇದೆ. ಏನಪ್ಪಾ ಅದು ಅಂತಂದ್ರೆ, ದ್ವಾಪರ ಯುಗದಲ್ಲಿ ಮುಚುಕುಂದ ಮಹರ್ಷಿಗಳು ಅನ್ನುವಂತ ಒಬ್ಬ ಮಹರ್ಷಿಗಳು ಆ ಒಂದು ಸ್ಥಳದಲ್ಲಿ ಅಂತರಗಂಗೆ ಅನ್ನುವಂತ ಅಥವಾ ಶತಶೃಂಗ ಪರ್ವತ ಅಥವಾ ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಹೇಳುವಂತ ಈ ಒಂದು ಸ್ಥಳದಲ್ಲಿ ತಪಸ್ಸನ್ನ ಮಾಡ್ತಾ ಇರ್ತಾರಂತೆ. ಆ ತಪಸ್ಸನ್ನ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೊಂದು ಯೋಚನೆ ಬರುತ್ತೆ. ಏನಂತಂದ್ರೆ, ಎಷ್ಟೋ ಕಾಲಕ್ಕೆ ನಾನೇ ಈ ತಪಸ್ಸನ್ನ ಮಾಡ್ತಾ 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 ಇದ್ರೆ ನಾನು ಇಲ್ಲಿ ಇದ್ದಿದ್ದಕ್ಕೆ ಒಂದು ಸಾಕ್ಷಿ ಗುರುತು ಏನೂ ಸಹ ಇರಲ್ಲ, ನಾನ್ ತಪಸ್ ಮಾಡೋದಕ್ಕೆ ಇಲ್ಲೊಂದು ಯಾವ್ದು ಫಲನೂ ಸಹ ಉಳ್ಕೊಂಡಿರಲ್ಲ ಅನ್ನುವಂತ ಒಂದು ಯೋಚನೆ ಬಂದು ಅವ್ರು ಏನ್ ಮಾಡ್ತಾರೆ, ಅಲ್ಲೊಂದು ಶಿವನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಶಿವನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದಾದ ನಂತರವಾಗಿ ಆ ಒಂದು ವಿಗ್ರಹಕ್ಕೆ ಅಭಿಷೇಕ ಮಾಡ್ಲಿಕ್ಕೆ ಒಂದು ಶುದ್ಧವಾದಂತ ನೀರ್ ಬೇಕಾಗುತ್ತೆ. ಅಲ್ಲಿ ಹಲವಾರು ಕಡೆಯಿಂದ ನೀರ್ ಬರ್ತಾ ಇರ್ತದೆ. ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಪ್ರತಿನಿತ್ಯ ಅವ್ರಿಗಿದ್ದಂತಹ ತಪಸ್ಸಿನ ಶಕ್ತಿ ಅಥವಾ ತಪೋಶಕ್ತಿಯಿಂದ ಕಾಶಿಗೆ ಹೋಗಿ ಕಾಶಿಯಿಂದ ನೀರನ್ನ ಅಥವಾ ಗಂಗೆಯನ್ನ ತಗೊಂಡು ಆ ಒಂದು ಶಿವನ ಲಿಂಗಕ್ಕೆ ಪ್ರತಿಷ್ಠಾಪನೆಯನ್ನ ಮಾಡಿದಂತ ಲಿಂಗಕ್ಕೆ ಅಭಿಷೇಕವನ್ನ ಮಾಡ್ತಾ ಹೋಗ್ತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಪ್ರತಿದಿನ ಇದೇ ನಡೀತಾ ಹೋಗ್ತಾ ಇರುತ್ತೆ. ಒಂದು ಸರಿ ಅವ್ರು ನೀರ್ ತರಕಂತ ಹೋದಂತ ಸಂದರ್ಭದಲ್ಲಿ ಆ ಒಂದು ಸ್ಥಳದಲ್ಲಿ ಗಂಗಾದೇವಿ ಪ್ರತ್ಯಕ್ಷ ಆಗ್ತಾಳೆ. ಮಹರ್ಷಿಗಳೇ, ನಾನು ಸುಮಾರು ದಿನಗಳಿಂದ ನೋಡ್ತಾ ಇದ್ದೀನಿ, ನೀವು ಅಲ್ಲಿಂದ ಇಲ್ಲಿ ತನಕ ಬರ್ತೀರಾ, ಈ ನೀರ ಗಂಗೆಯನ್ನ ತಗೊಂಡ್ ಹೋಗ್ತೀರಾ, ಅಲ್ಲಿ ಆ ಒಂದು ಶಿವನ ಲಿಂಗಕ್ಕೆ ಅಭಿಷೇಕವನ್ನ ಮಾಡ್ತೀರಾ. ನಾನು ಒಂದು ಕೆಲಸ ಮಾಡ್ತೀನಿ, ನಿಮ್ಮ ಒಂದು ಭಕ್ತಿಯನ್ನ ಮೆಚ್ಚಿದ್ದೀನಿ, ನೀವ್ ಎಲ್ಲಿದಿರೋ ಅಥವಾ ನೀವು ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ಶಿವನ ಲಿಂಗ ಇದೆ ಅದೇ ಸ್ಥಳಕ್ಕೆ ನಾನು ಪ್ರತ್ಯಕ್ಷ ಆಗ್ತೀನಿ, ಅಲ್ಲಿ ನೀರನ್ನ ತಗೊಂಡು ನೀವು ಪೂಜೆ ಪುನಸ್ಕಾರಗಳನ್ನ ಮಾಡ್ಬೋದು ಅಂತ ಹೇಳ್ತಾರೆ. ಅವಾಗ ಮಹರ್ಷಿಗಳಿಗೆ ನಂಬಿಕೆ ಬರಲ್ಲ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲ ತಾಯಿ ದೇವಿ, ನೀವೇನೋ ಹಲವಾರು ಕಡೆಯಿಂದ ನೀರ್ ಬರ್ತಾ ಹೋಗ್ತಾ ಇರುತ್ತೆ, ಆದ್ರೆ ನೀನೇ ಬಂದಿದೀಯ ಅಂತ ನನಗೆ ನಂಬಿಕೆ ಹೆಂಗಾಗೋದು ಅಂತಂದಾಗ ಅವರು ಗಂಗಾ ಮಾತೆ ಹೇಳ್ತಾರಂತೆ, ಏನಂತಂದ್ರೆ, ನಿಮ್ಮ ಕೈಲಿರುವಂತ ಬೆತ್ತ, ನಿಂಬೆ ಹಣ್ಣು, ಅದರ ಜೊತೆಗೆ ನೀವು ನೀರು ತುಂಬಿಕೊಂಡು ಹೋಗಕ್ಕೆ ತಂದಿರುವಂತಹ ಒಂದು ಬಿಂದಿಗೆ ಅಥವಾ ತಂಬಿಗೆಯನ್ನ ಇಲ್ಲಿ ಹೋಗಿ ನೀವು ಇಲ್ಲಿಂದ ಅಲ್ಲಿ ಹೋಗುವಷ್ಟರಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿರುವಂತಹ ಶಿವನ ಲಿಂಗದ ತಳಭಾಗದಲ್ಲಿ ಈ ಮೂರು ವಸ್ತುಗಳು ಒಂದು ಪ್ರತ್ಯಕ್ಷ ಆಯ್ತು ಅಂತಂದ್ರೆ ಅವಾಗ ಮಾತ್ರ ನಾನೇ ಬಂದಿದ್ದೀನಿ ಅಂತ ನಂಬಿ, ಇಲ್ಲಾಂದ್ರೆ ಬೇಡ ಅಂತ ಹೇಳ್ತಾರಂತೆ. ಅದೇ ರೀತಿಯಾಗಿ ಮಹರ್ಷಿಗಳು ಕಾಶಿಯಿಂದ ಒಂದು ಅಂತರಗಂಗೆ ಅನ್ನುವಂತ ಸ್ಥಳಕ್ಕೆ ಬರ್ತಾರೆ. ಅವರು ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಶಿವನ ಲಿಂಗದ ಕೆಳಗಡೆ ನೋಡ್ತಾರೆ, ಅಳಭಾಗದಲ್ಲಿ ಆ ಮೂರು ವಸ್ತುಗಳು ಅಂತಂದ್ರೆ ನಿಂಬೆಹಣ್ಣು, ಬೆತ್ತ ಮತ್ತು ತಮಗೆ ಮೂರು ಸಹ ಅಲ್ಲಿ ಪ್ರತ್ಯಕ್ಷ ಆಗಿರ್ತವೆ. ಅವತ್ತಿಂದ ಅವರು ನಂಬಿಕೆ ಬರುತ್ತೆ, ಹೌದು ಇದು ಕಾಶಿ ಗಂಗೆ ಬಂದಿರುವಂತ ನಂಬಿಕೆ ಮಾಡ್ತಾರೆ. ಅವತ್ತಿಂದ ಅವರು ಆ ಜಲವನ್ನ ಅಥವಾ ಗಂಗೆಯನ್ನ ತಗೊಂಡು ಅಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಶಿವನ ಒಂದು ಲಿಂಗದ ಪೂಜೆಯನ್ನ ಅಭಿಷೇಕವನ್ನ ಮಾಡಿ ನೆರವೇರಿಸ್ತಾ ಹೋಗ್ತಾ ಇರ್ತಾರೆ. ಎಷ್ಟೋ ಕಾಲಗಳ ಕಾಲ, ಒಂದು 4-5 ವರ್ಷ 6-7 ವರ್ಷಗಳ ಕಾಲ ಮಳೆ ಇಲ್ಲ ಅಂದ್ರೂ, ಬರಗಾಲ ಆದ್ರೂ ಸಹ, ಎಲ್ಲಾ ಕಡೆ ನೀರು ನಿಂತಿದ್ರು ಸಹ ಈ ಒಂದು ಬಸವಣ್ಣನ ಬಾಯಿಯಿಂದ ನೀರು ಬರೋದು ಮಾತ್ರ ನಿಲ್ಲಲೇ ಇಲ್ಲ.
ಸೊ ಈ ಒಂದು ಅದರ ಜೊತೆಗೆ ಈ ಒಂದು ನೀರನ್ನ ಸ್ನಾನ ಮಾಡಿದ್ರೆ ಎಷ್ಟೋ ಕಾಯಿಲೆಗಳು ವಾಸಿ ಆಗ್ತವೆ, ಅಥವಾ ಈ ಒಂದು ನೀರನ್ನ ಸೇವನೆ ಮಾಡೋದ್ರಿಂದ ಒಂದು ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ದೇವರ ಒಂದು ಅನುಗ್ರಹ ನಮ್ಮ ಮೇಲಿರುತ್ತೆ ಅನ್ನುವಂತಹ ನಂಬಿಕೆ ಇವತ್ತಿಗೂ ಆ ಒಂದು ಜನರಲ್ಲಿದೆ, ಆ ಒಂದು ಸುತ್ತಮುತ್ತಲ ಪ್ರದೇಶದ ಜನರಲ್ಲಿದೆ. ಮತ್ತೆ ಅಷ್ಟೇ ಅಲ್ಲ, ಅಲ್ಲಿರುವಂತಹ ನಗರ ಪ್ರದೇಶದಲ್ಲಿ, ಕೋಲಾರ ನಗರ ಪ್ರದೇಶದಲ್ಲಿರುವಂತಹ ಎಷ್ಟೋ ಜನ ಪ್ರತಿನಿತ್ಯ ಬೆಳಗಿನ ಜಾವ ಅಲ್ಲಿ ಹೋಗಿ ಆ ಒಂದು ನೀರಲ್ಲಿ ಸ್ನಾನ ಮಾಡಿ ಕುಡಿಲಿಕ್ಕೂ ಸಹ ಅಲ್ಲಿಂದ ನೀರು ತಗೊಬಂದು ಮನೆಗಳಲ್ಲಿ ಅದನ್ನ ಬಳಕೆ ಮಾಡ್ತಿರುವಂತಹ, ಕುಡಿತಾ ಇರುವಂತಹ ಉದಾಹರಣೆಗಳು ಸಹ ಇವತ್ತಿಗೂ ಸಹ ಹಂಗೆ ಉಳ್ಕೊಂಡಿದೆ. ಅಷ್ಟೇ ಅಲ್ಲ, ಈ ಒಂದು ಕ್ಷೇತ್ರದ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಈ ಒಂದು ಬೆಟ್ಟ ಏನಿದೆ, ಬೆಟ್ಟದ ತಪ್ಪಲಲ್ಲಿ ಇರುವಂತದ್ದು ಆ ಒಂದು ಅಂತರಗಂಗೆ, ಆ ಬೆಟ್ಟದ ಮೇಲೆ 7 ಊರುಗಳು ಇದೆ. ಆ ಊರುಗಳಲ್ಲಿ ಜನ ಸಹ ಒಂದು ವಾಸ ಇದೆ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತಿನ ದಿನಗಳಲ್ಲಿ ನಾವು ಸಮೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ದೊರೆತಿದ್ದು ಕೇವಲ 6 ಊರುಗಳಿದೆ. ಅದ್ ಯಾವ್ದಪ್ಪ ಅಂತಂದ್ರೆ, ಒಂದು ತೇರಳ್ಳಿ, ಮತ್ತೊಂದು ಕುಪ್ಪಳ್ಳಿ, ಇನ್ನೊಂದು ಪಾಪರಾಜನಹಳ್ಳಿ, ಶಿವಗಂಗೆ, ಕೆಂಪೇಗೌಡರ ಅಥವಾ ಕೆಂಚೇಗೌಡನ ಊರು ಅಥವಾ ಹಳ್ಳಿ, ಅದರ ಜೊತೆಗೆ ಹಳೆ ಊರು ಅಥವಾ ಎಲ್ಲೋ ಒಂದು ಕಡೆ ಬೆಟ್ಟದ ಹೊಸಹಳ್ಳಿ ಅನ್ನುವಂತ 6 ಊರುಗಳು ಇವತ್ತಿಗೂ ಸಹ ಜನ ವಾಸ ಮಾಡ್ತಾ ಇದ್ದಾರೆ. ಮತ್ತೆ ಇತ್ತೀಚಿನ ದಿನಗಳಿಗಷ್ಟೇ ಅಲ್ಲಿ ಬೋರ್ವೆಲ್ಲಿನ ಪ್ರವೇಶ ಮಾಡಿದೆ. ಇಷ್ಟು ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ ಅಲ್ಲಿ ಬೋರ್ವೆಲ್ಗಳ ಪ್ರವೇಶ ಇರ್ಲಿಲ್ಲ. ಅದರ ಜೊತೆಗೆ ಬಾವಿಯಲ್ಲೇ ಸಹ ನೀರನ್ನ ಸೇದುವಂತ ಒಂದು ಪ್ರಕ್ರಿಯೆ. ನಾವು ನಗರ ಪ್ರದೇಶಗಳಲ್ಲಿ ಯಾವ ರೀತಿ ಬರುತ್ತಾ ಇದೀವೋ, ಹಳ್ಳಿಗಳಲ್ಲಿ ಯಾವ ರೀತಿ ಬರುತ್ತಾ ಇದೀವೋ, ಅದೇ ರೀತಿಯ ಜೀವನವನ್ನ ಆ ಬೆಟ್ಟದ ಮೇಲಿರುವಂತಹ ಜನವಾಸಿಗಳು ಸಹ ಬದುಕ್ತಾ ಇರುವಂತದನ್ನ ನಾವು ನೋಡುವಂತದ್ದು ವಿಶೇಷವಾಗಿ ಕಾಣ್ತಾ ಹೋಗ್ತೀವಿ. ಅಲ್ಲಿ ಆ ಹಳ್ಳಿಗಳಲ್ಲಿ ವಿಶೇಷ ಅಂತಂದ್ರೆ, ತೇರಳ್ಳಿ ಅನ್ನುವಂತ ಒಂದು ಗ್ರಾಮದಲ್ಲಿ ಚೋಳರು ಮತ್ತೆ ಗಂಗರ ಕಾಲದಲ್ಲಿ ಕಟ್ಟಿದಂತಹ ಒಂದು ಗವಿ ಗಂಗಾಧರೇಶ್ವರ ದೇವಾಲಯವು ಸಹ ಇದೆ. ಅದನ್ನ ಪುರಾತನ ದೇವಾಲಯ ಇದ್ದು, ಅದನ್ನ ಚೋಳರು ಮತ್ತೆ ಗಂಗರ ಕಾಲದಲ್ಲಿ ಕಟ್ಟಿದೆ ಅನ್ನುವಂಥದಕ್ಕೆ ಒಂದಷ್ಟು ಸ್ಥಳೀಯರು ಮಾಹಿತಿಯನ್ನ ಕೊಡುವಂತ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ಅಲ್ಲೊಂದು ಆದಿಮ ಕ್ಷೇತ್ರ ಅಂತ ಒಂದು ಕ್ಷೇತ್ರ ಇದ್ದು, ಪ್ರತಿ ಹುಣ್ಣಿಮೆಗೆ ಜನಪದಕ್ಕೆ ಸಂಬಂಧಪಟ್ಟಂತ, ನಾಡು ನುಡಿಗೆ ಸಂಬಂಧಪಟ್ಟಂತ ಒಂದಷ್ಟು ಕಾರ್ಯಕ್ರಮಗಳನ್ನ ಇವತ್ತಿಗೂ ಹಮ್ಮಿಕೊಂಡು ಅಲ್ಲಿ ಕಾರ್ಯಕ್ರಮಗಳನ್ನ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಸೊ ಈ ರೀತಿಯ ಒಂದು ರೀತಿ ವಿಶೇಷವಾದ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗೆ ದಯವಿಟ್ಟು ಈ ಫಸ್ಟ್ ಟೈಮ್ ಈ ಒಂದು ವಿಡಿಯೋವನ್ನ ನೋಡ್ತಿರೋಂಥವ್ರು ನಮ್ಮ ಒಂದು ಡಾಕ್ಟರ್ ಅನಿಲ್ ಅನ್ವಿಕಾ ಅಕಾಡೆಮಿ ಅನ್ನುವಂತಹ ಒಂದು ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲೇ ಬರುವಂತಹ ಬೆಲ್ ಬಟನ್ ಅನ್ನ ಒತ್ತಿ. ಅದಾದ ನಂತರವಾಗಿ ಜೊತೆಗೆ ಎಲ್ಲ ಒಂದು ಕಡೆ ನಿಮ್ಗೆ ನಾವು ಹಾಕುವಂತ ವಿಡಿಯೋಗಳು ಪ್ರತಿ ಸರಿ ಸಿಗೋ ತರ ಆಗ್ತಾ ಇರುತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸದಾಗಿ ಇನ್ನೂ ಹೊಸ ಒಂದು ವಿಡಿಯೋಗಳನ್ನ ನಿಮ್ ಮುಂದೆ, ಹೊಸ ಆಸಕ್ತಿದಾಯಕವಾದಂತಹ ವಿಚಾರಗಳನ್ನ ನಿಮ್ ಮುಂದೆ ಇಡ್ಲಿಕ್ಕೆ ನೀವು ನನಗೆ ಸಹಕರಿಸ್ತೀರಾ ಅಂತ ಹೇಳಿ ನಮಸ್ಕರಿಸಿದ್ದೀನಿ. ಧನ್ಯವಾದಗಳು.